ವೈರಸ್ ಬಂದಿದೆ ಅಂತ 2 ಕೇಸ್ ಆಲ್ರೆಡಿ ದಾಖಲಾಗಿದೆ, ಅದ್ರ ಬಗ್ಗೆ ಅಲ್ಲ, ಇದು HMPV ವೈರಸ್ ಏನಿದೆ, ಇದು ಒಂದು ರೆಸ್ಪಿರೇಟರಿ ವೈರಸ್ಸು ಅಥವಾ RNA ವೈರಸ್ಸು, ಎನ್ವೆಲಪ್ ವೈರಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಡಿಸೆಂಬರು, ಜನವರಿ, ಫೆಬ್ರವರಿನಲ್ಲಿ ಸರ್ವೇ ಸಾಮಾನ್ಯ. ಯಾವುದು ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಂತ ಏನು ಹೇಳ್ತೀವಿ, ಇದು ಸಾಮಾನ್ಯ. ಸೊ ಹೀಗಾಗಿ ಆದರೂ ಮುನ್ನೆಚ್ಚರಿಕೆ ವಹಿಸಬೇಕು. ಯಾರಿಗೆ ಕೆಮ್ಮು, ಜ್ವರ ಅಥವಾ ರನ್ನಿಂಗ್ ನೋಸ್ ಇರುತ್ತೆ ಅಂಥ ಜನರಿಗೆ ಅಥವಾ ಅಂಥ ಮಕ್ಕಳುಗಳನ್ನ ನಾವು ಮಾಸ್ಕನ್ನು ಧರಿಸ್ಬೇಕಾಗುತ್ತೆ. ಕ್ರೌಡೆಡ್ ಪ್ಲೇಸಸಲ್ಲಿ ಹೋಗಬಾರ್ದು, ಯಾಕೆಂದರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಇದು ಒಂದೇ ಅಂತಲ್ಲ, ಯಾವುದೇ ಈಗ ನಾವು ನೋಡಿದ್ದೀವಿ, ಈ ಕೋವಿಡ್ ಬರೋದಕ್ಕೆ ಮೊದಲು ಕೂಡ ಮನೆಯಲ್ಲಿ ಯಾರಿಗಾದರೂ ಕೆಮ್ಮು, ಜ್ವರ, ನೆಗಡಿ ಬಂದರೆ ಮನೆಯವರೆಲ್ಲರಿಗೂ ಬರುತ್ತೆ. ಸೊ ಆದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನು ಕೊಟ್ಟಿದೆ, ಅದನ್ನು ಪಾಲನೆ ಮಾಡಬೇಕು. ಆತಂಕಕ್ಕೆ ಏನು ಎಡೆ ಇಲ್ಲ ಅಂತ ನನ್ನ ಭಾವನೆ. ಅಲ್ಲ, ಇವತ್ತು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಒಂದು ಮಂಥನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಅಂದರೆ ಯುವಕರನ್ನು, ಅದರಲ್ಲಿ ಇದು ಗ್ರ್ಯಾಜುಯೇಟ್ಸ್ ಏನಿದೆ, ಯಂಗ್ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರಿಗೆ ವ್ಯಾವಹಾರಿಕ ಜ್ಞಾನವನ್ನು ಕೊಡುವಂಥದ್ದು, ಅವರು ಸ್ಟಾರ್ಟಪ್ ಮಾಡೋವಂಥದ್ದು, ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವ ರೀತಿ ಅವ್ರನ್ನ ಮೋಟಿವೇಟ್ ಮಾಡ್ಬೋದು, ಯಾವ ರೀತಿ ಅವರಿಗೆ ಸಹಕಾರ ಮತ್ತು ಅಸಿಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ನೋಡ್ಬೋದು ನೀವು, ನಿರುದ್ಯೋಗದ ಪ್ರಮಾಣ ಬಹಳ ಜಾಸ್ತಿ ಇದೆ. ಎಲ್ಲ ಗ್ರ್ಯಾಜುಯೇಟ್ಸ್ಗೆ ಏನು ಕೆಲಸ ಸಿಗ್ತಾಯಿಲ್ಲ. ಅಂಥವರು ಅವರೇ ಒಂದು ಕೆಲಸವನ್ನು ಸೃಷ್ಟಿ ಮಾಡಿ ಅವರೇ ಒಂದು ವ್ಯಾವಹಾರಿಕವಾಗಿ ಮಾಡಲಿಕ್ಕೆ ಇದೊಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಅದರಿಂದ ನಾನು FKCC ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಮತ್ತು ಉಮಾರೆಡ್ಡಿ ಅವರು, ತೇಜಶ್ರೀ ಅವರು ಎಲ್ಲರನ್ನೂ ಅಭಿನಂದಿಸ್ತೇನೆ. ಏಕೆಂದರೆ ಇಟ್ಸ್ ಎ ಗ್ರೇಟ್ ಪ್ರೋಗ್ರಾಮ್. ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸುಮಾರು ಕಳೆದ 10 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಸ್ಟಾರ್ಟಪ್ ಕಂಪ್ನಿಗಳು ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಅಂದರೆ ಇವತ್ತು ಏನು ಉದ್ಯೋಗ ಹುಡುಕ್ತಾ ಇದ್ದವರಿಗೆ ಅವರೇ ಉದ್ಯೋಗ ಕೊಡ್ಬೋದು ಬೇರೆಯವ್ರಿಗೆ. ಸೊ ಆ ರೀತಿ ಕಾರ್ಯಕ್ರಮ, ಇದನ್ನು ಅವರಿಗೆ ಸಲಹೆ ಕೊಡುವಂಥದ್ದು, ಅವ್ರಿಗೆ ಯಾವ ರೀತಿ ಲೋನು ತೆಗೆದುಕೊಳ್ಳಿಕ್ಕೆ ಅಥವಾ ಇಂಡಸ್ಟ್ರೀಸು, ಸಣ್ಣ ಚಿಕ್ಕ ಚಿಕ್ಕ ಕೈಗಾರಿಕೆ MSME ಅಂತ ಏನು ಹೇಳ್ತೀವಿ, ಅದನ್ನು ಸೆಟಪ್ ಮಾಡೋದಕ್ಕೆ ಯಾವ ರೀತಿ ಇದು ಅವರಿಗೆ ಸಲಹೆ ಕೊಡೋಂಥದ್ದು ಕಾರ್ಯಕ್ರಮ ಇದು. ಅವ್ರನ್ನ ಮತ್ತು 10 ಲಕ್ಷ ಅವಾರ್ಡ್ ಕೂಡ ಇಟ್ಟಿದ್ದಾರೆ. ಅಂದರೆ ಇದನ್ನೆಲ್ಲ ಅವ್ರನ್ನ ಹೆಚ್ಚು ಉತ್ತೇಜನ ಕೊಡಲಿಕ್ಕೆ, ಒಂದು ಈ ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ ಅಥವಾ ನಮ್ಮ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಂಥದ್ದು, ಅವ್ರಿಗೆ ಜಾಸ್ತಿ ಸಹಕಾರ ಕೊಡೋದು, ಅವ್ರಿಗೆ ಸಹಾಯ ಮಾಡೋಂಥದ್ದು, ಸಲಹೆ ಕೊಡೋಂಥದ್ದು. ಸೊ ಅದರಿಂದ ಅವರು ಕೂಡ ಒಂದು ಬದುಕನ್ನು ಕಟ್ಟಿಸ್ಕೊಡ್ತಾರೆ, ಬೇರೆಯವ್ರಿಗೂ ಕೂಡ ಸಹಾಯ ಆಗುತ್ತೆ. ಸೊ ಇವತ್ತು ಭಾರತ ದೇಶದಲ್ಲಿ ಆಮೇಲೆ ಎಕ್ಸ್ಪೋರ್ಟ್ಸು ನಾವು ರಫ್ತು ಮಾಡ್ತಾ ಇದ್ದೀವಲ್ಲ, ಕಳೆದ 10 ವರ್ಷದಲ್ಲಿ ಕಳೆದ 10 ವರ್ಷದಲ್ಲಿ ಭಾರತ ಹೆಚ್ಚು ರಫ್ತು ವಿಭಾಗದಲ್ಲಿ ಸಾಧನೆ ಸಾಧಿಸಿದೆ. ಸೊ ಕಳೆದ ವರ್ಷ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ದೇಶ ಎಷ್ಟು $800 ಬಿಲಿಯನ್ ಅಷ್ಟು ರಫ್ತು ಮಾಡಿದೆ. ಅಂದರೆ ನಮ್ಮ ರಫ್ತಿನ ಪ್ರಮಾಣ 259% ಜಾಸ್ತಿ ಆಗಿದೆ. ಆದರೆ ಆಮದು ಪ್ರಮಾಣ 52% ಕಡಿಮೆ ಆಗಿದೆ. ಸೊ ಇದು ಭಾರತ ದೇಶ ಆರ್ಥಿಕ ಪ್ರಗತಿಯತ್ತ ಸಾಗಿದೆ. ಅದಕ್ಕೆ FKCC ಅವರ ಪಾತ್ರ ಬಹಳ ಮುಖ್ಯ. ಸೊ ಈ ರೀತಿ ಕಾರ್ಯಕ್ರಮಗಳು ಆದರೆ ಹೆಚ್ಚು ಜನರಿಗೆ ಒಂದು ಎಲ್ಲೋ ನಿರಾಸೆ ಇದೆ, ನಿರುದ್ಯೋಗಿಗಳಿಗೆ, ನಮ್ಮ ಜೀವನ ಮುಗೀತು, ಬದುಕು ಮುಗೀತು ಅಂಥವ್ರಿಗೆ ಬದುಕನ್ನು ಕಟ್ಟಿಕೊಡುವಂಥದ್ದು, ಅವರಿಗೆ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಕಾರ್ಯಕ್ರಮ. ಇಷ್ಟಾಗಿ ಈ ರೀತಿ ಕಾರ್ಯಕ್ರಮಗಳಾಗಬೇಕು. ಯಾಕೆಂದರೆ ಇವತ್ತು ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಇದು ಲೋನ್ ಕೊಡಲಿಕ್ಕೆ, ಸಾಲ ಕೊಡಲಿಕ್ಕೆ ಹಲವಾರು ರಿಯಾಯಿತಿಗಳನ್ನು ಮಾಡಿದೆ. ಸುಮಾರು ಮುದ್ರಾ ಲೋನಲ್ಲಿ 20 ಲಕ್ಷ ತನಕ ಸಿಗುತ್ತೆ. ಮತ್ತು ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಇಂಡಸ್ಟ್ರಿ ಸೆಟಪ್ ಮಾಡೋರಿಗೆ ಯಾವುದೇ ಒಂದು ಕೊಲ್ಯಾಟ್ರಲ್ ಇಲ್ಲದೇ 100 ಕೋಟಿ ತನಕ ಸಾಲ ಕೊಡತಕ್ಕಂಥ ವ್ಯವಸ್ಥೆ ಜಾರಿಯಲ್ಲಿದೆ. ಸರಿ, ಇನ್ನೊಂದು ಪ್ರಶ್ನೆ. ಇವಾಗ ಮಕ್ಕಳಿಗೆ ಜಾಸ್ತಿ ಬರೋದು, ವಯಸ್ಕರಲ್ಲಿ ಬರೋದಿಲ್ಲ ಅಂತ ಮಕ್ಕಳು ಪೇರೆಂಟ್ಸ್ಗೆ ಭಯ ಆಗ್ಬಿಟ್ಟಿದೆ.
ಜಾಗೃತಿ ತಗೋಬೇಕು, ಕೋವಿಡ್ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ? ಇಲ್ಲ ಈಗ ಆ ರೀತಿ ನಾವು ಪ್ಯಾರಲಲ್ ಎಕ್ಸಾಂಪಲ್ ಡ್ರಾ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ಮಾಮೂಲಿ ವೈರಲ್ ಇನ್ಫೆಕ್ಷನ್ನು ಆ ಥರ ಇದೆ. ಸೊ ಮುನ್ನೆಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆಲ್ಲ ಶುಚಿಯಾದಂಥ ಆಹಾರ ಕೊಡಬೇಕು. ಅಂದರೆ ನೀರು ಕೂಡ ಮುಖ್ಯ. ನೀರನ್ನು ಬಾಯ್ಲ್ ಮಾಡಿ ಆರಿಸಿ ಕೊಡಬೇಕಾಗುತ್ತೆ. ಸೊ ಮಕ್ಕಳನ್ನ ವಾರ್ಮ್ ಕ್ಲೋತ್ಸಲ್ಲಿ ಇಡಬೇಕಾಗುತ್ತೆ. ಏನಾದ್ರು ಕೆಮ್ಮು, ಜ್ವರ, ನೆಗಡಿ ಬಂದರೆ ಶಾಲೆಗೆ ಕಳಿಸ್ಬಾರ್ದು, ಮನೆಯಲ್ಲೇ ಇಟ್ಕೊಂಡು ಆರೈಕೆ ಮಾಡಬೇಕು. ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು. ಕೋವಿಡ್ ರೀತಿ ಡೇಂಜರ್ ಅಂತ ಅಲ್ಲ, ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಸಮಗ್ರ ಮಾಹಿತಿ ಇಲ್ಲ. ಇಟ್ ಇಸ್ ಟು ಅರ್ಲಿ. ಗೊತ್ತಾಯ್ತಾ?